ಸಿನಿಮಾ ರಂಗದಲ್ಲೇ ಮಹಾನ್ ಸಾಧನೆ ಮಾಡಿದಂಥ ವ್ಯಕ್ತಿ ತಪ್ಪಾಗ್ಬೋದಿಲ್ಲ ಅಂತಲ್ಲ, ಆ ತಪ್ಪನ್ನು ಅತಿ ರಂಜಿಸಿ ಹೇಳುವಂಥದ್ದಾಗಲಿ ಮತ್ತೇನೂ ಆಗಲಿ ಎರಡು ತಪ್ಪು. ಹಾಗಂತೇಳಿ ಅವ್ರು ಅದು ಸರಿ ಅಂತಲ್ಲ, ತಪ್ಪಂತ ಅವ್ರಿಗೆ ಗೊತ್ತಾಗಿದೆ. ಇವತ್ತು ಹೌದು ಬರೋದು ತಪ್ಪಾಗಿದೆ, ನಾವು ಮಾತಾಡಬಾರ್ದಾಗಿರ್ತದಲ್ಲ ಅಂತೇಳಿ. ಯಾಕಂದ್ರೆ ಆ ಶನಿ ರಂಗದಲ್ಲಿ ಇರೋದ್ರಿಂದ ಇಂಥ ಮಾತಾಡೋದ್ರಿಂದ ಸಹಜವಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ ಇಲ್ಲಿ ನೋಡುಗರ ಮೇಲೆ ಪ್ರಭಾವವಾಗ್ತದೆ. ಹೌದು ಬೈ ಅವರು ತಮ್ಮ ತಮಿಳು ಹೆಚ್ಚಿಂದಂದ್ರು ನಮ್ಮ ಕನ್ನಡ ಸಾಣದ ಅಂದರು ಭಾಳ ಜನ ತಿಳ್ಕೊಂಡು ಇವತ್ತು ಅದಕ್ಕಾಗಿ ಹುಟ್ಕೊಂಡಿದ್ದಾವೆ ಸಂಘಟನೆಗಳು ಸಾಕಷ್ಟು. ಅವ್ರನ್ನ ವಿರೋಧ ಮಾಡ್ತಾಯಿದ್ದಾರೆ. ಅವ್ರು ವಿರೋಧ ಮಾಡೋದ್ರಲ್ಲಿಯೂ ಏನು ತಪ್ಪಿಲ್ಲ. ಆದರೆ ಈ ಕಮಲ್ ಹಾಸನ್ ಅನ್ನೋಂಥವ್ರು ಬೇಕಂತೇಳಿ ಕನ್ನಡವನ್ನು ನೆಗ್ಲಿಜೆನ್ಸಿ ಮಾಡಿ ಮಾತಾಡುವಂಥ ಮನಸ್ಥಿತಿ ಅವರಲ್ಲ ಅನ್ನೋದನ್ನು ನಾವಿಲ್ಲೇ ನೆನ್ಪಿಟ್ಕೋಬೇಕಾಗ್ತದೆ. ಯಾಕಂದ್ರೆ ತಪ್ಪು ಯಾರಿಂದ ಆಗೋದಿಲ್ಲ ಜಗದಲ್ಲೇ, ಎಲ್ಲರೂ ತಪ್ಪು ಆಗ್ತಾ ಇರ್ತಾವೆ. ಆ ತಪ್ಪನ್ನು ಅತಿಯಾದಾಗ ಅದು ಅಪರಾಧ ಆಗ್ತದೆ. ಆ ಮತ್ತು ಬೇರೆ ಅಪರಾಧ ಕೆಲಸ ಇಲ್ಲ, ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ ಏನು ಆ ವಿಷಯದಲ್ಲಿ. ನಾನು ಏನು ಹೇಳಿದ್ದೇನೋ ಅದನ್ನು ಪ್ರೀತಿ ಕಾರಣದಿಂದ ಹೇಳಿದ್ದೇನೆ ಎಂಬುದು ನನ್ನ ಭಾವನೆ. ಇತಿಹಾಸಕಾರರು ನನಗೆ ಭಾಷೆ ಚರಿತ್ರೆ ಬೋಧಿಸಿದ್ದಾರೆ, ನಾನು ಪ್ರೀತಿಯಿಂದ ಹೇಳಿದ್ದೀನಿ, ಈ ಬೋಧನೆ ಮಾಡಿದ್ದಾರೆ. ಹೀಗಾಗಿ ಬೇರೆ ಯಾವ ಉದ್ದೇಶದಿಂದಲೂ ನಾನು ಹೇಳಿಲ್ಲ. ನನ್ನ ಉದ್ದೇಶನೂ ಇಲ್ಲ ತಮಿಳು ದೊಡ್ಡದು ಹೆಚ್ಚಿಂದು ಅದರಿಂದ ಹುಟ್ಟಿದಂತೂ ನಮ್ಮದೇನಿಲ್ಲ. ಆದರೆ